ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಣ್ಣ ಇದು ಅಂತಾನೆ ಕಿಶನ್. ಯಾಕೆ ಕಿಶನ್ ಮಾತೆ ಬರ್ತಿಲ್ವಾ? ನಿನ್ಗಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅವಳನ್ನ, ಏನಾಯ್ತು ಆಮೇಲೆ ಅಂತಾನೆ ಆದಿ. ಈ ತರನು ನನ್ನ ಲೈಫಲ್ಲೂ ಆಗುತ್ತೆ ಅಂತ ಹೇಗೆ ಹೇಳ್ತೀಯ ಅಣ್ಣ ಅಂತಾನೆ ಕಿಶನ್. ಕಿಶನ್ ಪ್ಲೀಸ್, ಇಷ್ಟೆಲ್ಲ ಆದ್ಮೇಲೂ ಯು ಡಿಪೆಂಡಿಂಗ್ ದೆಮ್. ಮದ್ವೆ ವಿಚಾರದಲ್ಲಿ ಈ ಕಾರ್ಡ್ ಪ್ರಿಂಟ್ ಆದ್ಮೇಲೆ ರಿಯಾಲಿಟಿ ಏನು ಅಂತ ಗೊತ್ತಾಯ್ತು. ಈ ಫ್ಯಾಮಿಲಿನಲ್ಲಿ ಮಾತುಕತೆಗೆ ಮುಂಚೆನೆ ಗೊತ್ತಾಗ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ ಈ ಮದ್ವೆ ಬೇಡ ಅಂತ. ಈ ಮದ್ವೆ ಯಾಕೆ ನಿಂತೋಯ್ತು ಅಂತ ಗೊತ್ತು ತಾನೆ, ಅಥವಾ ಅದನ್ನು ಬಿಡಿಸಿ ಹೇಳ್ಬೇಕಾ ಅಂತಾನೆ ಆದಿ. ಬೇಡ ಅಣ್ಣ, ಎಲ್ಲಾನು ಗೊತ್ತು ಅಂತಾನೆ ಕಿಶನ್. ಆ ಮದ್ವೆನ ನೆನ್ಸ್ಕೊಂಡ್ರೆ ಅಪ್ಪ ಅನುಭವಿಸಿದ್ ನೋವು, ಮೈತಾ ಪಟ್ಟಿದ್ ಭಯ, ನೀನು ಕನ್ನಿಕ ಸುರಿಸಿದ ಕಣ್ಣೀರು ಎಲ್ಲಾ ನೆನ್ಪಾಗುತ್ತೆ. ಅವತ್ತೇನಾದ್ರೂ ನಾನ್ ಮದ್ವೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರೆ ನನ್ ಕಣ್ಮುಂದೆನೆ ನನ್ ಮುದ್ದಾದ ಫ್ಯಾಮಿಲಿ ಒಡೆದು 2 ಭಾಗ ಆಗ್ತಿತ್ತು. ಕಿಶನ್, ನನ್ಗೆ ನೀನು ಇಂಪಾರ್ಟೆಂಟ್. ನನ್ ಮನೆಯವ್ರು ಬಿಟ್ರೆ ನನ್ಗೆ ಬೇರೇನು ಇಲ್ಲ ಕಣು, ನೀವೇ ನನ್ಗೆಲ್ಲ. ಅದಕ್ಕೆ ಇದ್ಯಾವ್ದು ಬೇಡ ಅಂತ ಡಿಸೈಡ್ ಮಾಡಿದ್ದು ಅಂತಾನೆ ಆದಿ. ಅಣ್ಣ ನಿನ್ ಮಾತನ್ನು ಒಪ್ತೀನಿ ಅಣ್ಣ, ಅವತ್ತು ಅವ್ರು ಹಾಗ್ ಮಾಡಿದ್ರು ಅಂತ ಎಲ್ರು ಹಾಗೆ ಮಾಡ್ತಾರೆ ಅಂತ ಯಾಕೆ ಅನ್ಕೋತೀಯ ಅಣ್ಣ ಅಂತಾನೆ ಕಿಶನ್. ನೋಡು ಕಿಶನ್, ಅನ್ನ ಬೆಂದಿದ್ಯಾ ಇಲ್ವಾ ಅಂತ ನೋಡೋದಿಕ್ಕೆ ಒಂದೇ ಅಗಳು ಸಾಕು ತಾನೆ. ಇದು ಹಾಗೆ ಅವ್ರು ನಮ್ಮನೆಗೆ ಬರೋದಿಕ್ಕೂ ಮೊದ್ಲು ನೀನೇನೆಲ್ಲ ಅವಂತರ ಆಯ್ತು ಅಂತ ನಿನ್ಗೆ ಗೊತ್ತು ತಾನೆ. ಆದ್ರೆ ನಿನ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಿಂಗೆ ಹೇಗ್ ಹೇಳ್ಬೇಕು, ಏನ್ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ ಕಿಶನ್. ನನ್ಗೆ ನನ್ ಫ್ಯಾಮಿಲಿನೇ ಇಂಪಾರ್ಟೆಂಟ್. ಮನೆಯವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ ಕಣ್ಣಲ್ಲಿ ವಿಲನ್ ಆದ್ರೂ ಪರವಾಗಿಲ್ಲ, ಮದ್ವೆ ಆಗೋಕೆ ನಾನ್ ಬಿಡಲ್ಲ ಅಂತ ಆದಿ ಹೋಗ್ತಾನೆ. ಏನಪ್ಪಾ ಮಾಡ್ಲಿ, ಅವ್ನು ಈ ವಿಚಾರದಲ್ಲಿ ಕಂಪೇರ್ ಮಾಡ್ತಿದ್ದಾನೆ. ಇನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಇದೆ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಪ್ಲೀಸ್ ಅಂತಾನೆ ಕಿಶನ್. ಈಚೆ ಭಾಗ್ಯ ಸ್ವೀಟ್ ಅನ್ನೆಲ್ಲ ಬಾಕ್ಸ್ಗೆ ಹಾಕ್ತಾ ಮನೆಯಲ್ಲಿರೋ ಎಲ್ರಿಂದ ಸ್ವೀಟ್ ಮುಚ್ಚಿಡ್ಬೇಕು ಅಂತ ಮೇಲ್ಗಡೆ ಇಡುವಾಗ ಕುಸುಮ ಬಂದು, ಭಾಗ್ಯ ನಿಮ್ಮ ಅಮ್ಮನ ಜೊತೆ ಪುರೋಹಿತ್ರ ಮನೆಗೆ ಹೋಗ್ಬರ್ತೀವಿ ಅಂತಾರೆ. ಯಾಕತ್ತೆ ಅಂತಾಳೆ ಭಾಗ್ಯ. ನಿಮ್ಮ ಅಮ್ಮ ಅದ್ ಯಾವ್ದೋ ಪುರೋಹಿತ್ರ ಹತ್ರ ಹೋಗ್ಬೇಕು, ಪೂಜನ್ ಜಾತಕ ತೋರಿಸ್ಬೇಕು ಅಂತ ಕುಣಿತಿದ್ದಾರೆ ಅಂತಾರೆ ಕುಸುಮ. ಅಮ್ಮ ಅದಕ್ಕೆ ಯಾಕಮ್ಮ ಅತ್ತೆ, ನೀನೊಬ್ಳೆ ಹೋಗ್ಬಾರ್ದಾ ಅಂತಾಳೆ ಭಾಗ್ಯ. ಅವರೇ ಬರ್ತೀನಿ ಅಂದಿದ್ದು ಅಂತಾರೆ ಸುನಂದ. ನಾನೇ ಬರ್ತೀನಿ ಅಂತ ಹೇಳಿದ್ದು. ಆದಷ್ಟು ಬೇಗ ಕೆಲಸ ಮುಗಿಸಿ ನಾನು ಕ್ಯಾಂಟೀನಿಗೆ ಹೋಗ್ತೀನಿ, ನೀನು ಅಲ್ಲಿಗೆ ಬಾ ಅಂತ ಕುಸುಮ ಹೋಗ್ತಾರೆ. ಭಾಗ್ಯಂಗೆ ಆದಿ ಹೇಳಿದ ಮಾತು, ಕಾಮತ್ ಸರ್ ಹೇಳಿದ ಮಾತು ನೆನಪಾಗುತ್ತೆ. ಎಲ್ಲಾ ಕನ್ಫ್ಯೂಷನ್. ಕಿಚನ್ ಸಹ ಒಂದ್ ಕಾಲ್ ಮಾಡ್ಲಿಲ್ಲ, ನಾನೇ ಮಾಡ್ತೀನಿ ಅನ್ನುವಾಗ ಭಾಗ್ಯಂಗೆ ಕಾಲ್ ಬರುತ್ತೆ. ಇದ್ಯಾವುದು ಹೊಸ ನಂಬರ್, ಆರ್ಡರ್ ಕೊಡೋಕೆ ಇರ್ಬೇಕು ಅಂತ. ಹಲೋ ಅಂತಾಳೆ ಭಾಗ್ಯ. ಆದೀಶ್ವರ್ ಕಾಮತ್ ಹಿಯರ್ ಅಂತಾನೆ ಆದಿ. ಹಾ ಸರ್ ಹೇಳಿ ಅಂತಾಳೆ ಭಾಗ್ಯ. 2 ನಿಮಿಷ ನಿಮ್ಮ ಹತ್ರ ಮಾತಾಡ್ಬಹುದಾ ಅಂತಾನೆ ಆದಿ. ಖಂಡಿತ ಮಾತಾಡ್ಬೋದು, ಹೇಳಿ ಸರ್ ಅಂತಾಳೆ ಭಾಗ್ಯ. ಈ ಮದುವೆ ಮಾತುಕತೆ ಅಂತ ಬಂದಾಗಿಂದ ನಮ್ಮನೇಲಿ ತುಂಬಾ ಗಲಾಟೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನೇನೋ ನಡೀತಿದೆ ಅಂತಾನೆ ಆದಿ. ಸರ್ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಣ್ಣ ತಪ್ಪಿಂದ ಇಷ್ಟೆಲ್ಲ ಆಗೋಯ್ತು. ದಯವಿಟ್ಟು ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತಾಳೆ ಭಾಗ್ಯ. ಈ ಫೈಟ್ಸ್ ಎಲ್ಲ ನೋಡಿ ನೋಡಿ ನನಗೂ ಸಾಕಾಗಿದೆ, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾನೆ ಆದಿ. ಏನದು ಅಂತ ಭಾಗ್ಯ ಅಂದಾಗ, ಇದನ್ನೆಲ್ಲ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತಾನೆ ಆದಿ. ಹಾಗಂದ್ರೇನು ಅರ್ಥ ಆಗ್ಲಿಲ್ಲ ಅಂತಾಳೆ ಭಾಗ್ಯ. ಟೆನ್ಷನ್ ಆಗ್ಬೇಡಿ, ಏನು ಅಂತ ಹೇಳ್ತೀನಿ. ಇಫ್ ಯು ಡೋಂಟ್ ಮೈಂಡ್ ನೀವು ನನ್ಗೆ ಸಿಗ್ಬೋದಾ? ಎಲ್ಲಿ ಸಿಗ್ಬೇಕು ಅಂತ ಹೇಳ್ತೀನಿ, ನಿಮ್ಮ ಹತ್ರ ಮಾತಾಡೋದಿದೆ ಅಂತಾನೆ ಆದಿ. ಖಂಡಿತ ಸರ್, ಶ್ಯೂರ್ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ. ಈಚೆ ಪೂಜಾ ಕಿಶನ್ಗೆ ಕಾಯ್ತಾ, ಎಲ್ಲ ಲವರ್ಸ್ ಕಾಯ್ತಿರ್ತಾರೆ, ಹುಡುಗಿರು ಯಾವಾಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತಾನು ಕಾಯ್ತಿರ್ತಾರೆ. ಇವ್ನು ನೋಡು, ನಾನ್ ಬಂದು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತಾಳೆ. ಆಗ ಕಿಶನ್ ಪೂಜಾನ ನೋಡಿ, ನನ್ನೊಳಗೆ ಟೆನ್ಷನ್ ಇದೆ ನಿಜ, ಆದ್ರೆ ಅದನ್ನ ಅವಳ ಮುಂದೆ ತೋರ್ಸ್ಕೋಬಾರ್ದು ಅಂತ ಪೂಜಾನ ಹತ್ರ ಬರ್ತಾನೆ. ಆದ್ರೆ ಪೂಜಾ ಸಿಟ್ಟಿಂದ ಆಚೆ ನೋಡ್ತಾಳೆ. ಪೂಜಾ ಸಾರಿ ಅಂತಾನೆ. ಆಗ ಪೂಜಾ ನಗ್ತಾಳೆ. ಸಿಟ್ಟು ಬಂದಿಲ್ವಾ ಅಂತಾನೆ ಕಿಶನ್. ಈಗ ಸಿಟ್ಟು ಬಂದಿಲ್ಲ, ಮದ್ವೆ ಆದ್ಮೇಲೆ ನಾನು ತುಂಬಾ ಸ್ಟ್ರಿಕ್ಟು. ನಾನು ಹೇಳಿದಾಗ್ಲೆಲ್ಲ ನೀನು ಕಪ್ ಚಿಪ್ ಅಂದೆ ಕರ್ಕೊಂಡು ಹೋಗ್ಬೇಕು ಅಂತಾಳೆ ಪೂಜಾ. ಆಗ ಕಿಶನ್ಗೆ ಆದಿ ಹೇಳಿದ್ದು ನೆನಪಾಗಿ ಭಯ ಆಗುತ್ತೆ. ಮಚ್ಚಿ ಏನೋ ಆಯ್ತು ಅಂತಾಳೆ. ಏನಿಲ್ಲ ಅಂತ, ಅದು ಅಣ್ಣ ಅಂತಾನೆ ಕಿಶನ್. ಅದೆಲ್ಲ ಗೊತ್ತಾಯ್ತು. ಭಾಗ್ಯಕ್ಕ ಕುಸುಮತ್ತೆ ಬಂದು ಮಾತಾಡ್ಕೊಂಡು ಹೋದ್ರಲ್ಲ, ಇರು ಅಮ್ಮ ಅಳಿಯನಿಗೆ ಅಂತ ಒಬ್ಬಟ್ಟು ಮಾಡ್ಕೊಟ್ಟಿದ್ದಾರೆ, ತಗೋ ತಿನ್ನು, ಹೇಗಿದೆ ಅಂತ ಹೇಳು ಅಂತ ಪೂಜಾ ಬಾಕ್ಸನ್ನ ಕೊಡ್ತಾಳೆ. ಆಗ ಬಾಕ್ಸ್ನ ತೆಗೆದು ಒಬ್ಬಟ್ಟನ್ನ ತಿಂತಾನೆ ಕಿಶನ್. ಸೂಪರ್ ಅಂತಾನೆ. ಈಚೆ ಭಾಗ್ಯ ಬರುವಾಗ ಅವಳು ಹಿಂದೆ ಕಾರ್ ನಿಲ್ಲುತ್ತೆ. ಡ್ರೈವರ್ ಬಂದು, ಭಾಗ್ಯ ಅಂದ್ರೆ ನೀವೇನಾ ಅಂತಾನೆ. ಹೌದು, ನೀವ್ಯಾರು ಅಂತಾಳೆ ಭಾಗ್ಯ. ನಾನು ಆದಿ ಸರ್ ಮನೆ ಡ್ರೈವರ್. ಆದಿ ಸರ್ ಕಳಿಸಿದ್ರು, ನಿಮ್ಮನ್ನ ಪಿಕಪ್ ಮಾಡ್ಕೊಂಡು ಬನ್ನಿ ಅಂತಿದ್ದಾರೆ. ಬನ್ನಿ ಮೇಡಮ್, ಅವ್ರು ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕಾರ್ ಡೋರ್ನ ತೆಗಿತಾನೆ ಡ್ರೈವರ್. ಆಗ ಭಾಗ್ಯ ಕಾರ್ ಡೋರ್ನ ಕ್ಲೋಸ್ ಮಾಡಿ, ಅಣ್ಣ ನೀವು ಹೊರಡಿ, ನಾನು ನನ್ನ ಕಾರಲ್ಲಿ ಬರ್ತೀನಿ ಅಂತಾಳೆ. ಪ್ಲೀಸ್ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಬೈತಾರೆ ಅಂತಾರೆ ಡ್ರೈವರ್. ಹಾಗೆಲ್ಲ ಏನೂ ಆಗಲ್ಲ, ನಿಮ್ ಸರ್ ಹತ್ರ ನಾನು ಮಾತಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರು ಎಲ್ಲಿಗೆ ಬರ್ಬೇಕು ಅಂತ ಹೇಳಿದಾರೆ, ನಾನು ಅಲ್ಲಿಗೆ ಬರ್ತೀನಿ ಅಂತಾಳೆ ಭಾಗ್ಯ. ಈಚೆ ಪೂಜಾ, ಹೇಗಿತ್ತು ಒಬ್ಬಟ್ಟು ಅಂತಾಳೆ. ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಕಿಶನ್. ಇಷ್ಟೆಲ್ಲ ತಿಂದಿಯಲ್ಲ, ಒಂದ್ ಪೀಸ್ ನನ್ಗೆ ತಿನ್ಸ್ಬೇಕು ಅನ್ಸ್ಲೇ ಇಲ್ವಾ ನಿನ್ಗೆ ಅಂತಾನೆ ಪೂಜಾ. ಅದು ಪೂಜಾ ಅಂತಾನೆ ಕಿಶನ್. ನಿನ್ ಜೊತೆ ಟೂ ಅಂತಾಳೆ ಪೂಜಾ. ಸಾರಿ ಅಂತಾನೆ ಕಿಶನ್. ನೀನ್ ಮಾಡಿರೋ ತಪ್ಪಿಗೆ ನಾವೀಗ ಪಾನಿಪುರಿ ತಿನ್ನೋ ಕಾಂಪಿಟೇಷನ್ ಮಾಡ್ತೀವಿ, ಯಾರ್ ಗೆಲ್ತಾರೆ ನೋಡೋಣ ಅಂತಾಳೆ ಪೂಜಾ. ಯಾರ್ ಗೆಲ್ತಾರೋ ಅವ್ರು ಹೇಳಿದ ಮಾತನ್ನ ಸೋತವ್ರು ಕೇಳ್ಬೇಕು ಅಂತ
ಪಾನಿಪುರಿ ಅಂಗಡಿಗೆ ಬಂದು ಪಾನಿಪುರಿ ತಿನ್ನೋಕೆ ಶುರು ಮಾಡ್ತಾರೆ. ಈಚೆ ಭಾಗ್ಯ ಕಾರಲ್ಲಿ ಹೋಗ್ತಾ EMI ಕೊಟ್ಟೋ ದಿನ ಬೇರೆ ಹತ್ರ ಬಂತು. ಬಂಗಾರಿಗೆ ಹೊಸ ಅಡ್ಮಿಷನ್ ಬೇರೆ, ಅದಕ್ಕೆ ದುಡ್ಡು ಹೊಂದಿಸ್ಬೇಕು. ಗುಂಡಣ್ಣನ ಫೀಸು, ಪೂಜನ್ ಮದುವೆ ಖರ್ಚು, ಇನ್ಮುಂದೆ ಬರೀ ಕ್ಯಾಂಟೀನ್ ಬಿಸ್ನೆಸ್ ನಂಬ್ಕೊಂಡ್ರೆ ಸಾಕಾಗಲ್ಲ, ಕ್ಯಾಟ್ರಿಂಗ್ನು ಜಾಸ್ತಿ ಮಾಡ್ಕೋಬೇಕು ಅನ್ನುವಾಗ ಎದುರುಗಡೆ ಕಾರ್ ಬರುತ್ತೆ. ಏನಿದು ಇವ್ರ ಗಾಡಿನ ನನ್ನ ಗಾಡಿ ಮುಂದೆ ನಿಲ್ಸಿದ್ರು ಅಂತ ಭಾಗ್ಯ ಕೆಳಗಿಳಿದು ನೋಡುವಾಗ ಆ ಕಾರಿಂದ ಲಾಯರ್ ಕೆಳಗಿಳಿತಾರೆ. ಲಾಯರ್ ಇವರೇ ಕಾರ್ ಅಡ್ಡ ಹಾಕಿದ್ರು ಅಂತ ಯೋಚನೆ ಮಾಡುವಾಗ ಲಾಯರ್ ಬಂದು ಭಾಗ್ಯ ಅಂದ್ರೆ ನೀವೇ ಅಲ್ವಾ ಅಂತಾರೆ. ಹೌದು, ನಿಮ್ಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು ಅಂತಾಳೆ ಭಾಗ್ಯ. ತಗೊಳ್ಳಿ ಪೇಪರ್ಸ್ ಅಂತಾರೆ ಲಾಯರ್. ಏನ್ ಪೇಪರ್ಸ್, ನನ್ಗೆ ಯಾಕೆ ಕೊಡ್ತಿದ್ದೀರಾ ಅಂತಾಳೆ ಭಾಗ್ಯ. ನೀವು ಇದಕ್ಕೆ ಒಂದು ಸೈನ್ ಹಾಕಿದ್ರೆ ನಿಮ್ಮ ಮನೆ ಮೇಲಿರೋ EMI ಈ ಕ್ಷಣನೇ ಕ್ಲಿಯರ್ ಆಗುತ್ತೆ ಆ್ಯಂಡ್ ಆ ಮನೆ ನಿಮ್ಮದಾಗುತ್ತೆ. ಇನ್ನು ಮುಂದೆ ನೀವು ಆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಅಂತಾರೆ ಲಾಯರ್. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು, ಇಷ್ಟಕ್ಕೂ ಇದನ್ನು ನೀವ್ಯಾಕೆ ಮಾಡ್ತಿದ್ದೀರಾ ಅಂತಾಳೆ ಭಾಗ್ಯ. ಆಗ ಲಾಯರ್ ಆ ಪೇಪರ್ಸ್ನ ಭಾಗ್ಯನ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಸರ್, ನೀವು ಯಾರು ಹೇಳಿ ಅಂತ ಭಾಗ್ಯ ಹೋಗ್ತಾಳೆ. ಇವಾಗ ತಾನೇ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಇಲ್ಲಿ ನೋಡಿದ್ರೆ ಹೀಗಾಗಿದೆ, ಇವ್ರು ಯಾರು, ಏನ್ ನಡೀತಿದೆ ಇಲ್ಲಿ ಅಂತ ಭಾಗ್ಯ ಶಾಕ್ನಿಂದ ನೋಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.